ನಮ್ಮ ಭಾರತ ದೇಶವನ್ನ ಸ್ವರ್ಣಿಮ ಭಾರತ ಮಾಡಬೇಕು, ಭಾರತ ದೇಶ ವಿಶ್ವಗುರು ಆಗಬೇಕು, ಭಾರತ ದೇಶ ಬಹಳ ಉನ್ನತ ಮಟ್ಟಕ್ಕೆ ತಲುಪಬೇಕು. ಮೋದಿ ಅವರು ಹೇಳ್ತಾ ಇದ್ರು, ಅರೆ ಭಾರತ ದೇಶ ಸ್ವತಂತ್ರ ಆಗಿ 100ನೇ ವರ್ಷಕ್ಕೆ ನಾವು ಈ ದೇಶವನ್ನ ಸಂಪನ್ನ ದೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಸಂಪನ್ನ ದೇಶ ಆಗ್ಬೇಕಂದ್ರೆ ಇವೆಲ್ಲ ಬರ್ಬೇಕು ಸರ್. ಪ್ರತಿಯೊಬ್ಬರಿಗೂ ಅವ್ರವ್ರ ಅಧಿಕಾರ ಗೊತ್ತಾಗಬೇಕು, ಪ್ರತಿಯೊಬ್ಬರು ಇದೆಲ್ಲ ತಿಳ್ಕೊಬೇಕು. ಪ್ರತಿಯೊಬ್ಬರು ಯಾವಾಗ ಅಧಿಕಾರದಿಂದ ಇದೆಲ್ಲ ಕೇಳಕ್ ಶುರು ಮಾಡ್ತಾರೆ ಅವಾಗ ಕೆಲ್ಸಗಳಾಗೋದು. ಕೇಳಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಇವತ್ತು ನಾವು ಸ್ಪೀಚ್ ಎಲ್ಲ ಕೊಡುವಾಗ ಇವರು ನೋಡ್ತಾ ಇದ್ರು. ಸರ್ ನಿಮ್ಗೆ ಏನ್ ಅನಿಸ್ತು ಈ ಸ್ಪೀಚ್ ಎಲ್ಲ ಕೇಳ್ಬಿಟ್ಟು? ಏನು ನಿಮ್ಮ ಅಭಿಪ್ರಾಯ, ಏನ್ ಹೇಳ್ತೀರಿ? ನನಗೆ ಒಂದು ಹೊಸ ಥರ ಅನುಭವ ಆಗ್ತಾ ಇದೆ ಇವತ್ತು. ಯಾಕಂದರೆ ನಾನು ಅವರಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ರೋಡ್ನಲ್ಲಿ ಅಷ್ಟು ದೂರದಿಂದ ಸ್ಪೀಕರ್ ಇಟ್ಕೊಂಡು ಒಂದು ಸಂದೇಶ ಹೇಳ್ಕೊಂಡು ಬರ್ತಾ ಇದ್ರು ಇವರು. ಇವ್ರು ಏನು ಹೇಳ್ತಾ ಇದ್ರು, ಇವತ್ತು ಕಾರ್ಮಿಕರ ದಿನಾಚರಣೆ ನೋಡಿ, ನೀವು ನಿಮ್ಮ ಕಾರ್ಮಿಕರುಗಳೇ ಯಾರು ಅಂತ ಗೊತ್ತಿಲ್ಲ ನಿಮಗೆ, ನೀವು ಯಾರಿಗೆ ವೋಟ್ ಹಾಕಿ ನಿಲ್ಸಿದ್ರೆ ಅವ್ರು ನಿಮ್ಮ ಕಾರ್ಮಿಕರು, ಅದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಅವರು. ನಿಜವಾಗ್ಲೂ ನಾವು ಪ್ರಜೆಗಳು ಅಂತ ಅಂದ್ಕೊಂಡು ನಾವು ಪ್ರಜೆಗಳೇ ಆಗ್ಬಿಟ್ಟಿದ್ದೀವಿ. ಸೊ ನಮಗೂ ಒಂದು ಅಧಿಕಾರ ಸಿಕ್ಕಿದೆ ಅನ್ನೋದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಇವ್ರು ಏನು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ವೋಟ್ ಹಾಕ್ತಾ ಇದ್ರಲ್ಲ, ನಿಮ್ಮ ವೋಟ್ ಹಾಕಿದ್ಮೇಲೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾಕಂದರೆ ನೀವು ತಾನೇ ಕೆಲಸಕ್ಕೆ ಇಟ್ಕೊಂಡಿರೋದು. ವೋಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡ್ರು ನೀವು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಅವ್ರು ಏನು ಮಾಡಿದ್ರೆ, ಅವ್ರು ಹೆಂಗೆ ಮಾಡಿದ್ರೆ ಅದನ್ನೇ ಸುಮ್ಮನೆ ಒಪ್ಕೊಂಡು ಹೋಗ್ತಾ ಇದ್ರಲ್ಲ. ನಿಮಗೆ ಅಧಿಕಾರ ಇಲ್ವಾ, ನಿಮಗೆ ಗೊತ್ತಿಲ್ವಾ ನಿಮ್ಮ ಅಧಿಕಾರ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಅವ್ರು ಕೇಳಿದ್ದು, ಸ್ವಲ್ಪ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗುವಂತು. ಈಗ ಅವರು ಪ್ರಜಾಕೀಯ ಪಕ್ಷದವ್ರು ನಾವು ಅಂತ ಹೇಳ್ತಾ ಇದ್ದಾರೆ. ಪ್ರಜೆಗಳ ಕಡೆ ಮಾತಾಡ್ತೀವಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಅನುಕೂಲಕ್ಕೋಸ್ಕರ ಈ ಒಂದು ಪಕ್ಷ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ನಮ್ಮ ಒಂದು ಹಕ್ಕು ಅಧಿಕಾರವನ್ನ ಎಚ್ಚರಿಕೆ ಕೊಡ್ತಾರೆ ಅಂದರೆ ಭಾಳ ಖುಷಿ ಆಯಿತು. ಸೊ ನಾವು ಪ್ರಜೆಗಳು, ಇವ್ರು ಏನು ಹೇಳ್ತಾರೆ, ಒಂದು ಆ್ಯಪ್ ಬರುತ್ತೆ, ಆ ಆ್ಯಪಿಂದನೇ ನೀವು ನಿಮ್ಮ MLA ಏನು ಕೆಲಸ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇಲ್ಲ, ನೀವು ಅವನಿಗೆ ಕೆಲಸ ಕೊಟ್ಟು ನೀವೇ ಆಳುಗಳ ಥರ ಅವನ ಮುಂದೆ ನಿಂತ್ಕೊಂಡು, ಅವನ ಮನೆ ಮುಂದೆ ನಿಂತ್ಕೊಂಡು ಬೇಡೋ ಥರ ಆಗಿದೆ. ಆ ಥರ ಅಲ್ಲ, ನೀವು ಇಲ್ಲೇ ಮನೇಲಿ ಕೂತ್ಕೊಂಡು ಮೊಬೈಲಲ್ಲೇ ಅವ್ರಿಗೆ ಪ್ರಶ್ನೆ ಹಾಕಿ ಏನು ಮಾಡ್ತಾ ಇದೆ, ಏನು ನಡೀತಾ ಇದೆ, ಪ್ರತಿಯೊಂದು ಕಾರ್ಯ ನಮ್ಮ ಏರಿಯಾನಲ್ಲಿ ಎಲ್ಲಿ ಏನು ನಡೀತಾ ಇದೆ, ಎಷ್ಟು ಹಣ ನಮಗೆ ಬರುತ್ತೆ ನಮ್ಮ ಏರಿಯಾಗೆ, ಅದರಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ, ಅದು ಇವತ್ತರೆಗೂ ಯಾರು ಪ್ರಾಂಪ್ಟಾಗಿ ತೋರಿಸಿಲ್ಲ. ನಾವು ನೋಡೂ ಇಲ್ಲ ಬಿಡ್ರಿ. ನಮಗೆ ನಮ್ಮ ಅಧಿಕಾರದ ಬಗ್ಗೆನೇ ಗೊತ್ತಿಲ್ಲ. ಬಹಳ ಖುಷಿ ಆಯ್ತು. ನಾವು ಕೇಳಿದೀವ? ಕೇಳಿಲ್ಲ ನಿಜ. ಎಲ್ಲ ಇದು ತುಂಬಾನೇ ಖುಷಿ ಕೊಡುವಂತ ವಿಷಯ. ಸೊ ನಮ್ಗೆ ಇಷ್ಟೊಂದು ವೋಟ್ ಹಾಕೋರ್ಗೆ ಇಷ್ಟೊಂದು ಅಧಿಕಾರ ಇದೆ, ಇಷ್ಟು ನಾವು ನಮ್ಮ MLAಗಳನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರೆ, ನಾವು ಪ್ರತಿಯೊಬ್ಬರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು. ಇವಾಗ ನಾವೇ ಆಗಲಿ ಯಾರೇ ಆಗಲಿ ₹1 ಕೊಟ್ಟರೆ ನಾಳೆ ಕೇಳಿಲ್ಲ ಅಂದರೆ ಅಷ್ಟೇ. ಸೊ MLA ಕೈಗೆ ಇಷ್ಟೆಲ್ಲ ಹಣ ಬರ್ತಾ ಇದೆ, ಯಾರು ಕೇಳ್ತಾ ಇಲ್ಲ, ಅವನು ಹೆಂಗ್ ಬೇಕೋ ಮಾಡ್ತಾ ಇದ್ದಾನೆ ಅಂದರೆ ಅದು ಅಷ್ಟೇ ಅಲ್ವಾ? ಸೊ ತಪ್ಪು ಯಾರ್ದು ನಮ್ಮದೇ ಆಗುತ್ತೆ. ಯಾಕಂದರೆ ನಾವು ಕೇಳ್ತಾ ಇಲ್ಲ. ಇವಾಗ ನಾವೇ ಆಗಲಿ ನಮ್ಗೆ ಯಾರೋ ಕೊಡ್ತಾರೆ, ಏನು ಕೇಳಿಲ್ಲ ಅಂದರೆ ನಾವೇ ಯೂಸ್ ಮಾಡ್ಬಿಡ್ತೀವಿ. ಯಾಕಂದರೆ ಮನುಷ್ಯನ ಬುದ್ಧಿ ಕಲಿಯೋದ್ರ ಬುದ್ಧಿನೇ ಇದೆ, ಕಲ್ಬುದ್ಧಿ. ಅವ್ರ ಮೇಲೆ ಆರೋಪ ಹಾಕಿ ಮಾಡೋದಕ್ಕಿಂತ ನಾವು ನಮ್ಮ ಅಧಿಕಾರ ಉಪಯೋಗಿಸ್ತಾ ಅವ್ರನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಅವರಿಂದ ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡಿಸ್ಬೋದು. ಈ ಆ್ಯಪ್ ತುಂಬ ಚೆನ್ನಾಗಿದೆ. ಇವರು ನಿಜವಾಗ್ಲೂ ಪ್ರಜೆಗಳಿಂದ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಪ್ರಜೆಗಳು ಏನು ಬೇಕೋ ಅವರು ನಿಂತ್ಕೊಂಡು ಮಾಡಿಸ್ಕೊಬೋದು. ಅವ್ರನ್ನ ಕಾರ್ಮಿಕರಾಗಿ ನಾವು ವೋಟ್ ಹಾಕಿ ನಿಲ್ಸಿದೀವಿ ಅಂದರೆ ಅವ್ರನ್ನ ಕಾರ್ಮಿಕರ ಥರ ನೋಡಿ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಅಂದರೆ ಭಾಳ ಗ್ರೇಟ್. ಈ ಒಂದು ಅಧಿಕಾರ ಭಾರತದಲ್ಲಿ ನಮಗೆ ತಿಳುವಳಿಕೆ ಮಾಡಿಕೊಟ್ಟಂಥ ಈ ಪ್ರಜಾಕೀಯ ಪಕ್ಷದವ್ರಿಗೆ ಭಾಳ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಖಂಡಿತ ಸರ್. ನೀವು ಇವಾಗಲೇ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಅಧಿಕಾರ ತಗೊಳ್ಳಿ. ಬರೀ ತಿಂಗಳಿಗೆ 10 ನಿಮಿಷ ಸಮಯ ಕೊಟ್ಟು ದಯವಿಟ್ಟು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಿಮ್ಮ ಏರಿಯಾದಲ್ಲಿ ನೀವು ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಮತ್ತೆ ಅಲ್ಲಿ ನೀವು ಸೆಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಪ್ರತಿಯೊಂದನ್ನು ನಿಮ್ಮ ಕೈ ಮೂಲಕ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಆ ಮೊಬೈಲ್ ಆ್ಯಪ್ ಮೂಲಕ ನೀವು ಇನ್ನೂ ಅತಿ ಹೆಚ್ಚು ನೀವು ನೋಡ್ಬೋದು ಸರ್. ಜಸ್ಟ್ ನನ್ನ ಸ್ಪೀಚ್ ನೋಡಿ ಇವರು ಇಷ್ಟೊಂದು ತಿಳ್ಕೊಂಡ್ರು. ನೋಡಿ, ವಿಚಾರವಂತರಿಲ್ಲ, ಎಲ್ರನ್ನು ನಾವು ವಿಚಾರವಂತರಲ್ಲ ಅಂತ ಹೇಳಕ್ ಬರಲ್ಲ. ವಿಚಾರವಂತರು ತುಂಬಾ ಇದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಬೇಕು ಬದಲಾವಣೆ. ನೋಡಿ, ಇವತ್ತು ಇವರು ಬದಲಾಗಿದ್ದಾರೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ಸೊ ರವಿ ಇವತ್ತು ಬದಲಾಗಿದ್ದಾರೆ. ಇವರ ಒಂದು ಜೀವನದಲ್ಲಿ
ಇವಾಗ ರವಿ ಉದಯ ಆಗಿದೆ ಅಂದ್ರೆ ಯಾವತ್ತೂ ಆಗಿರುತ್ತೆ, ಬಟ್ ಈ ಸಂದೇಶ ಇವತ್ತು ಅವರಿಗೆ ಉದಯ ಆಗಿದೆ. MLA MP ಗಳು ನಾವ್ ಹೇಳ್ದಂಗೆ ಕೇಳೋ ನೌಕರರು ಅನ್ನೋದು ಅನಿಸ್ತು ಇವತ್ತು ನಮ್ಗೆ. ಯಾಕಂದ್ರೆ ನಾವೇ ಓಟ್ ಹಾಕಿ ಅವ್ರಿಗೆ ನೌಕರಿ ಕೊಟ್ಟಿರೋದು. ಅಲ್ಲ, ಸಂಬಳನೂ ನಾವೇ ಕೊಡೋದು ಸರ್, ನಮ್ಮ ಟ್ಯಾಕ್ಸ್ ಮನಿಲಿ ನಾವೇ ಸಂಬಳ ಕೊಡೋದು. ಕರೆಕ್ಟ್, ಸಂಬಳನೂ ನಾವೇ ಕೊಡ್ತಾ ಇರೋದು. ಇದು ಎಷ್ಟು ಆಶ್ಚರ್ಯ, ನಮ್ಗೆ ಗೊತ್ತೇ ಇಲ್ಲ ಹೌಲ್ವಾ? ಬಹಳ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ನೀವು ಮನೆಯಲ್ಲಿ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮನ್ಗೋವರೆಗೂ ಏನು ಉಪಯೋಗಿಸ್ತೀರೋ ಅದು ಪ್ರತಿಯೊಂದರಲ್ಲೂ ನೀವು ಇಂಡೈರೆಕ್ಟ್ ಆಗಿ ಏನೋ GST ಕಟ್ಟಿರ್ತೀರಿ. ಮತ್ತೆ ಡೈರೆಕ್ಟ್ ಟ್ಯಾಕ್ಸ್, ನೀವು ಮನೆ ಟ್ಯಾಕ್ಸ್ ಅಥವಾ ರೋಡ್ ಟ್ಯಾಕ್ಸ್ ಈ ತರ ಎಲ್ಲ ಡೈರೆಕ್ಟ್ ಟ್ಯಾಕ್ಸ್ನು ಕಟ್ಟಿರ್ತೀರಿ, ವೆಹಿಕಲ್ ಟ್ಯಾಕ್ಸ್ ಕಟ್ಟಿರ್ತೀರಿ. ಈ ತರ ಪ್ರತಿಯೊಂದರಲ್ಲೂ ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ. ಅದೇ ದುಡ್ಡು ಸರ್ಕಾರದಲ್ಲಿರೋದು. ಆ ದುಡ್ಡು ಯಾರ್ದು ಅಂದ್ರೆ ಮತ್ತೆ ಜನಗಳದೆ. ಮತ್ತೆ ಆ ದುಡ್ಡು ಹೆಂಗ್ ಖರ್ಚಾಗ್ಬೇಕು ಅಂತ ಜನಗಳು ಹೇಳ್ದಂಗೆ ಕೆಲಸ ಆಗ್ಬೇಕು ಅನ್ನೋದೇ ಪ್ರಜಾಕೀಯ. ಜನಗಳು ಹೇಳ್ದಂಗೆ ಕೆಲಸ ಆಗೋದಿಲ್ಲ. ಅದು ದುಡ್ಡು ಹೆಂಗ್ ಯೂಸ್ ಆಯ್ತು, ಯಾರಿಗ್ ಯೂಸ್ ಆಯ್ತು, ಹೇಗೆ ಯೂಸ್ ಆಯ್ತು ಗೊತ್ತಾಗೋದು ಇಲ್ಲ. ಇವತ್ತವರೆಗೂ ನಾವು ನೋಡಿಲ್ಲ. ಆತರ ಕ್ಲಿಯರ್ ಪಟ್ಟಿ ಯಾರಾದ್ರೂ ಕೊಟ್ಟಿದ್ರೆ ನಾವು ನೋಡಕ್ ಇಷ್ಟಪಡ್ತೀವಿ. ಬಟ್ ಇನ್ಮೇಲೆ ನೀವೇ ಆ ಒಂದು ಪಟ್ಟಿನ ನಿಮ್ ಕೈಲಿ ಮೊಬೈಲ್ ಮೂಲಕ ಕಂಟ್ರೋಲ್ ಮಾಡುವಂತ ಪವರ್ ದಯವಿಟ್ಟು ನೀವು ಇಟ್ಕೊಳ್ಳಿ. ನೀವು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ 4 ಜನಕ್ಕೆ ತಿಳಿಸಿ ಅಂತ ನಾವು ಈ ಮೂಲಕ ಹೇಳ್ತೀವಿ. ಓಯ್ ಸರ್, ಬಹಳ ಸಂತೋಷ. ಸೊ ಫೈನಲ್ ಆಗಿ ನೀವು ಜನರಿಗೆ ಏನೇನು ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ನಾವು ಏನು ನಮ್ಮ ಭಾರತ ದೇಶವನ್ನ ಸ್ವರ್ಣಿಮ ಭಾರತ ಮಾಡಬೇಕು, ಭಾರತ ದೇಶ ವಿಶ್ವ ಗುರು ಆಗ್ಬೇಕು, ಭಾರತ ದೇಶ ಬಹಳ ಉನ್ನತ ಮಟ್ಟಕ್ಕೆ ತಲುಪಬೇಕು. ಮೋದಿ ಅವರು ಹೇಳ್ತಾ ಇದ್ರು, ಅರೆ ಭಾರತ ದೇಶ ಸ್ವತಂತ್ರ ಆಗಿ 100ನೇ ವರ್ಷಕ್ಕೆ ನಾವು ಈ ದೇಶವನ್ನ ಸಂಪನ್ನ ದೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಸಂಪನ್ನ ದೇಶ ಆಗ್ಬೇಕಂದ್ರೆ ಇವೆಲ್ಲ ಬರ್ಬೇಕು ಸರ್. ಪ್ರತಿಯೊಬ್ಬರಿಗೂ ಅವ್ರವ್ರ ಅಧಿಕಾರ ಗೊತ್ತಾಗಬೇಕು, ಪ್ರತಿಯೊಬ್ರು ಇದೆಲ್ಲ ತಿಳ್ಕೊಬೇಕು. ಪ್ರತಿಯೊಬ್ರು ಯಾವಾಗ ಅಧಿಕಾರದಿಂದ ಇದೆಲ್ಲ ಕೇಳಕ್ ಶುರು ಮಾಡ್ತಾರೆ ಅವಾಗ ಕೆಲ್ಸಗಳಾಗೋದು. ಕೇಳಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಸೊ ಕೇಳಿದಾಗ ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಳ್ಳೆ ಹೈಟೆಕ್ ಸ್ಕೂಲ್ ಬರುತ್ತೆ, ಆಸ್ಪತ್ರೆ ಬರುತ್ತೆ, ಒಳ್ಳೆ ವ್ಯವಸ್ಥೆ ಬರುತ್ತೆ. ಅವಾಗ ಪ್ರತಿಯೊಬ್ರು ಉದ್ಧಾರ ಆಗ್ತಾರೆ. ಅವಾಗ ಪ್ರತಿಯೊಬ್ರು ಜ್ಞಾನವಂತರಾಗ್ತಾರೆ, ವಿಚಾರವಂತರಾಗ್ತಾರೆ. ಅವಾಗ ವಿಶ್ವಗುರು ಆಗತ್ತೆ ಸರ್. ಯಾರೋ ಒಬ್ರು ಸ್ಪೀಚ್ ಕೊಟ್ಟಿದ ತಕ್ಷಣ ಖಂಡಿತ ವಿಶ್ವಗುರು ಆಗೋದಿಲ್ಲ. ಮಾಡಕ್ಕಾಗತ್ತ? ಅದನ್ನೇ ಪ್ರತಿಯೊಬ್ರು ನಾವೆಲ್ಲ ಏನು ಪ್ರಜೆಗಳಾಗಿದ್ದೀವಿ, ಪ್ರತಿಯೊಬ್ಬರದು ಸಹಕಾರ ಬೇಕು ಸರ್. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅರೆ ನಮ್ಮ ದೇಶ ಸಂಪನ್ನ ದೇಶ ಆಗ್ಬೇಕು ಅನ್ನೋ ಮನಸ್ಥಿತಿ ಬಂದ್ರೆ ಏನೇನು ಒಳ್ಳೆ ಆಪ್ಷನ್ ಸಿಗ್ತದೆ ನೋಡಿ. ಇವೆಲ್ಲ ಬಹಳ ಒಳ್ಳೆ ಆಪ್ಷನ್ಸ್. ನಮ್ಗೆ ತಿಳುವಳಿಕೆ ಕೊಟ್ಟು ನೀವೇನ್ ಮಾಡಬಹುದು, ನಿಮ್ಮ ಅಧಿಕಾರ ಏನು ಅಂತ ಹೇಳ್ಕೊಡ್ತಾ ಇದಾರೆ. ಮತ್ತೆ ನಾವು MLA MP ಗಳು ಏನ್ ಮಾಡ್ತಾ ಇದಾರೆ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಅವರೆಲ್ಲ ಬಹಳ ದೊಡ್ಡವರು, ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು ಕಷ್ಟ. ಅವ್ರ ಹತ್ರ ಏನಾದ್ರು ಕೇಳ್ಬೇಕಂದ್ರೆ ಕ್ಯೂಯಲ್ಲಿ ನಿಂತ್ಕೊಬೇಕು. ಅವ್ರು ಒಂದು ಮಾತು ಹೇಳಿದ್ರೆ ಪೊಲೀಸ್ ಬಂದು ಇಟ್ಕೊಂಡು ಹೋಗ್ಬಿಡ್ತಾರೇನೋ, ಇಷ್ಟು ಭಯ ಇರುತ್ತೆ ನಮ್ಗೆ. ಬಟ್ ಇವತ್ತು ಬಹಳ ಖುಷಿ ಆಯ್ತು ನಿಮ್ಮ ಒಂದು ಅನೌನ್ಸ್ಮೆಂಟ್ ಕೇಳಿ. ಥ್ಯಾಂಕ್ಸ್ ಸರ್. ಸೊ ಸ್ನೇಹಿತರೆ ನೋಡಿ, ಇಷ್ಟೇನೆ ನಾವು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇನೆ. ರವಿಕುಮಾರ್ ಅವರು ಯಾವ ತರ ಒಂದೇ ಸತಿಗೆ ಅರ್ಥ ಮಾಡ್ಕೊಂಡ್ರ ಈ ತರ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ. ದಯವಿಟ್ಟು ನಿಮ್ಮ ಅಧಿಕಾರನ ನೀವು ಪಡ್ಕೊಬಹುದು. ಆರ್ಟಿಕಲ್ 19, ಆರ್ಟಿಕಲ್ 22 ವರ್ಗುನು ಜನರೇ ಮಾತಾಡ್ಬೇಕು. ಈ ಸಂವಿಧಾನದ ಪ್ರಕಾರ ನಾವು ಜನರೇ ಮಾಲೀಕರು ಅನ್ನೋದನ್ನ ದಯವಿಟ್ಟು ತಿಳ್ಕೊಳ್ಳಿ. ಇದು ನಾನು ಹೇಳ್ತಾ ಇಲ್ಲ, ಸಂವಿಧಾನದಲ್ಲಿ ಬರ್ದಿರುವಂತ ಅಂಬೇಡ್ಕರ್ ಅವರು ಈ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಸಿದ್ದಾರೆ. ಇದೇ ನಿಜವಾದ ಪ್ರಜಾಪ್ರಭುತ್ವ. ನಮಸ್ಕಾರ ಎಲ್ರಿಗೂ. ಧನ್ಯವಾದ ಸರ್.